ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಇಂದು ನಾನು ನಿಮಗೆ ಕ್ಯಾಪ್ಸಿಕಮ್ ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ. ಇದಕ್ಕಾಗಿ ನಾನು ತೆಗೆದುಕೊಂಡಿರುವಂತಹ ಸಾಮಗ್ರಿ ಏನಂದರೆ ಪನ್ನೀರು, ಆನಿಯನ್ನು, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಆನಿಯನ್ ಟೊಮೆಟೊ ಪೇಸ್ಟ್. ಮೊದಲಿಗೆ ನಾನು ಬಾಣಲಿಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆಮೇಲೆ ಹಾಕಿರುವಂಥ ಸಾಸಿವೆ ಜೀರಿಗೆ ಎಲ್ಲನೂ ಚಟಪಟ ಅಂದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ನಂತರದಲ್ಲಿ ನಾನು ತೆಗೆದುಕೊಂಡಿರುವಂತಹ ಆನಿಯನ್ ಟೊಮೆಟೊ ಪೇಸ್ಟ್ನ ಸಹ ಮಿಕ್ಸ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ ಅಂದರೆ ಪನ್ನೀರನ್ನ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ, ಅಂದರೆ ಅದು ಸಾಫ್ಟ್ ಆಗಲಿಕ್ಕೆ ಅದರಲ್ಲಿ ನಾನು ಉಪ್ಪು, ಅಚ್ಚದ ಖಾರ ಆ್ಯಂಡ್ ಗರಂ ಮಸಾಲ, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ನೆನೆಸಿಟ್ಟಿದ್ದೀನಿ. ಅದನ್ನು ಇವಾಗ ನಾನು ಟೊಮೆಟೊ ಪೇಸ್ಟ್ ಆ್ಯಂಡ್ ಆನಿಯನ್ ಪೇಸ್ಟ್ ಇದೆಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದರಲ್ಲಿ ನೀರು ಚೆನ್ನಾಗಿ ಮೆಲ್ಟ್ ಆಗಬೇಕು, ಆಮೇಲೆ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು, ಹಾಗೆ ಮಾಡ್ತಾಯಿದ್ದೀನಿ. ನಂತರದಲ್ಲಿ ಇದು ನನ್ನ ಹೆಸರೇ ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ ಕರಿ ಆಗೋದ್ರಿಂದ ಇದು ನಾನು ಮೊದಲಿಗೆ ಕ್ಯಾಪ್ಸಿಕಮ್ನ ದೊಡ್ಡದಾಗಿ ಪೀಸಾಗಿ ಮಾಡಿಕೊಂಡು ಆನಿಯನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೆನ್ ಟೊಮೆಟೊನು ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಪನ್ನೀರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಟೊಮೆಟೊ ಆ್ಯಂಡ್ ಆನಿಯನ್ ಪೇಸ್ಟ್ನ ನಾನೆಲ್ಲ ಮಿಕ್ಸ್ ಮಾಡಿ, ಪನ್ನೀರೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಲ್ವ, ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಕ್ಕೆ ಆಲ್ರೆಡಿ ನಾನು ಸಾಲ್ಟ್ ಆ್ಯಂಡ್ ಅಚ್ಚದ ಖಾರ ಹಾಕಿ ಮಿಕ್ಸ್ ಮಾಡಿದ್ದ ಕಾರಣ ಇನ್ನು ಏನು ಅವಶ್ಯಕತೆ ಇರಲ್ಲ, ನಮಗೆ ಇದು ಎಲ್ಲನೂ ಬಂದುಬಿಡುತ್ತೆ. ಇದರಲ್ಲಿ ವಾಟ್ರಲ್ಲಿ ಹಾಕಿಬಿಟ್ಟು ಸ್ವಲ್ಪ ವಾಟ್ರ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಅದು ಯಾವಾಗಾದರೆ ಸ್ವಲ್ಪ ಬಾಯ್ಲ್ ಆಗಿದೆ ಅಂತ ಅಂದ್ಕೊಂಡಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ ಟೊಮೆಟೊ ಅದನ್ನು ಸೈಡಿಗೆ ಇಟ್ಕೊಂಡಿದ್ವಿ. ಅದು ಆದಮೇಲೆ ಇದರಲ್ಲಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದರೆ ಎಷ್ಟು ಸಾಫ್ಟ್ ಆಗಿದೆ. ಈ ನಾವು ಜನರಲ್ಲಾಗಿ ನಾವು ಆಯಿಲ್ನಲ್ಲಿ ಅಥವಾ ಘೀಯಲ್ಲಿ ನಾವು ಫ್ರೈ ಮಾಡಿಬಿಟ್ಟು ಇದನ್ನು ಪನ್ನೀರ್ ಕರಿ ಮಾಡ್ಕೊಳ್ತೀವಿ. ಇದು ಅಲ್ಲದೆ ಅಪಾರ್ಟ್ ಫ್ರಮ್ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಬೇಕು, ಹೊಸ ಟೇಸ್ಟ್ ಬರಬೇಕು ಅಂತಂದರೆ ರೆಸ್ಟೋರೆಂಟ್ ಟೈಪ್ ನಮ್ಮ ಪನ್ನೀರ್ ಕರಿ ತಿನ್ನಬೇಕು ಅನಿಸಿದಾಗ ಹೀಗೆ ನಾವು ಕ್ಯಾಪ್ಸಿಕಮ್ಮು ಆ್ಯಂಡ್ ಆನಿಯನ್ಸ್ ಆ್ಯಂಡ್ ಇದು ಟೊಮೆಟೊ ಇದನ್ನು ನಾವು ಫ್ರೈ ಮಾಡಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿರುತ್ತೆ. ಅಂದರೆ ಇವಾಗ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್. ಯಾವಾಗಲೂ ಮಕ್ಕಳು ಯಾವಾಗ ಮಾಡ್ತಾರೆ, ಚೇಂಜ್ ಏನಾದರೂ ಬರ್ತಾರೆ. ಈಗ ನಾವು ದೊಡ್ಡವರಿಗೂ ಅಷ್ಟೇ, ನಮಗೇನಾದರೂ ಚೇಂಜ್ ಬೇಕಾಗುತ್ತೆ ತಿಂಡಿಯಲ್ಲಿ ಅಥವಾ ಮಾಡುವಂಥ ಕರಿಯಲ್ಲಿ, ಹೀಗೆ ತರಕಾರಿಯಲ್ಲಿ ನಮಗೆ ಚೇಂಜ್ ಬೇಕಾಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿದ್ರೆ, ಇದರಲ್ಲಿ ತುಂಬ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಪನ್ನೀರು ಇದರಲ್ಲಿ ಒಂದು ವಿಶೇಷತೆ ಏನಂದರೆ ಪನ್ನೀರು ನಮಗೆ ಸ್ಪ್ಲಿಟ್ ಆಗಲ್ಲ. ಪನ್ನೀರ್ ನಾವು ಜನರಲಾಗಿ ಆಯಿಲಲ್ಲಿ ಇದು ಮಾಡಿದಾಗ ಸ್ಪ್ಲಿಟ್ ಆಗುತ್ತೆ, ಸ್ವಲ್ಪ ಹೊಡೆದಾಗ ಅನಿಸುತ್ತೆ, ಗಟ್ಟಿ ಅನಿಸುತ್ತೆ. ಇದು ನಾವು ಬಿಸಿ ನೀರಲ್ಲಿ ನಾನು ನೆನೆಸ್ಬಿಟ್ಟು ಅದಾದ ನಂತರ ಉಪ್ಪು, ಖಾರ, ಅರಿಶಿನ ಆ್ಯಂಡ್ ಗರಂ ಮಸಾಲೆ ಮಿಕ್ಸ್ ಮಾಡಿ ಹಾಕಿದ್ದೀನಿ ಕಾರಣ ಮೊಸರನ್ನ ಹಾಕಿದ್ದೀನಿ. ಪ್ರತ್ಯೇಕವಾಗಿ ಇದರಲ್ಲಿ ಹಾಕಿರುವಂಥದ್ದು ಕರ್ಡನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದ ಕಾರಣ ಅದರಲ್ಲಿ ನಾವು ಸ್ಪ್ಲಿಟ್ ಆಗೋಲ್ಲ. ಚೆನ್ನಾಗಿ ಅದರಲ್ಲೆಲ್ಲ ಅಂದರೆ ಎಲ್ಲನೂ ಮಸಾಲೆ ಎಲ್ಲ ಪನ್ನೀರಿಗೆ ಅಂಟ್ಕೊಂಡ್ಬಿಟ್ಟು ಅದು ರುಚಿಯೇ ವಿಭಿನ್ನವಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗಲೇ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಬಾಯ್ಲ್ ಆಗಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಕ್ಕೆ ಗಾರ್ನಿಷ್ ಮಾಡೋಕ್ಕೆ ಇನ್ನು ಮತ್ತಷ್ಟು ನಮಗೆ ರುಚಿ ಬೇಕಂತ ಅನಿಸಿದರೆ ಮೇಲಿಂದ ಕಸೂರಿ ಮೇಥಿ ಮತ್ತು ನಮಗೆ ಕೊತ್ತಂಬರಿ, ಅಂದರೆ ನಾವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಇದು ಕಟ್ ಮಾಡಿಬಿಟ್ಟು ಅದಕ್ಕೆ ಗಾರ್ನಿಷ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮತ್ತೆ ಇದನ್ನು ಬಾಯ್ಲ್ ಮಾಡೋಕ್ಕೆ ಅದನ್ನು ಬಿಟ್ಬಿಡಬೇಕು. ಆಗ ಚೆನ್ನಾಗಿ ಅದು ಬಾಯ್ಲ್ ಆಗುತ್ತೆ. ಎಲ್ಲವೂ ಮಸಾಲೆ ಎಲ್ಲವನ್ನೂ ಮಿಕ್ಸ್ ಆದಮೇಲೆ ಚೆನ್ನಾಗಿ ಅರೋಮ ಬರ್ತಾ ಇರುತ್ತೆ. ನೋಡಿದ್ರೇ ತಿನ್ನಬೇಕನ್ನಿಸುತ್ತೆ. ಹಾಗೆ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಅದನ್ನು ನಾವು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಹೀಗೆ ಬೀಳ್ತಾಯಿದೆ. ಇದಕ್ಕೆ ನಮಗೆ ರೋಟಿ ಚೆನ್ನಾಗಿರುತ್ತೆ, ಪೂರಿ ಚೆನ್ನಾಗಿರುತ್ತೆ, ಬಟರ್ ನಾನ್ ಚೆನ್ನಾಗಿರುತ್ತೆ. ಅಂದರೆ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ, ಪ್ರೆಸೆಂಟೇಷನ್ ಹೇಗೆ ಬರ್ತಾರೆ, ನಮಗೆ ಸೈಡಿಗೆ ನಮಗೆ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಆನಿಯನ್ನು ಆಮೇಲೆ ಕ್ಯಾರೆಟ್ ದೆನ್ ನಮಗೆ ಗಾರ್ನಿಷ್ ಮಾಡ್ಕೊಳ್ಬೇಕು. ಸುತ್ತೆಲ್ಲನೂ ಪ್ರೆಸೆಂಟೇಷನ್ ಆಗಿ ಮಾಡ್ಕೊಳ್ಳೋದು. ಹಾಗೆ ಇಟ್ಕೊಂಡ್ರೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ನೋಡಿದರೆ ಆಹಾ ಅನಿಸುತ್ತೆ. ಸೊ ಹಾಗೆ ಇದನ್ನಾಗುತ್ತೆ. ಸೊ ಇದು ಆಗಿದೆ ಎಂದು ತಿಳಿಬೇಕಾದ್ರೆ ನಮಗೆ ಸೈಡಲ್ಲಿ ಹೀಗೆ ಆಯಿಲ್ ಬಿಡ್ತಾ ಇರುತ್ತೆ. ಇದು ಕರಿ ಆಗಿದೆ ಅಂತ ತಿನ್ನಲಿಕ್ಕೆ ಆಯಿಲ್ ಬಿಡ್ತಾ ಇದೆ ನೋಡಿ. ಆಯಿಲ್ ಬಿಟ್ಟಾಗ ಇದನ್ನು ನಾವು ತೆಗೆದುಬಿಟ್ಟು ಸರ್ವ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬರ್ತಾಯಿದೆ ಪನ್ನೀರ್, ನೋಡಿದ್ರೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾಯಿದೆಯೋ. ಸೊ ಹೀಗೆ ನಿಮಗೆ ಈ ಕರಿನ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಮಕ್ಕಳೇ ಅಲ್ಲ ಎಲ್ಲರೂ ಸಹ ತುಂಬ
ಇಂಟ್ರೆಸ್ಟಿಂದ ತಿಂತಾರೆ, ಹೊಟ್ಟೆ ತುಂಬ ತಿಂತಾರೆ. ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಯಾವುದೇ ಒಂದು ಐಟಮ್ಸ್ ರೆಸಿಪಿ ಮಾಡಬೇಕಾದಾಗ ಎದುರಿನವರು ಇಷ್ಟಪಟ್ಟು ತಿಂತಾರಾ ಇಲ್ಲಾಂದ್ರೆ ಅದನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡು ನಾವು ಮಾಡಿದರೆ ಅದನ್ನು ನಮಗೂ ಹಿತ, ಆಮೇಲೆ ನಾವು ಯಾರಿಗೆ ಬಡಿಸ್ತೀವೋ ಅವರು ಖುಷಿಪಟ್ಟು ಊಟ ಮಾಡ್ತಾರೆ. ಹೌದಲ್ವಾ? ಮಕ್ಕಳಿಗೆ ಅಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಈ ಪನ್ನೀರ್ ಕರಿ ಎಲ್ರಿಗೂ ಇಷ್ಟ. ಇದು ಹೆಲ್ದಿ ಫುಡ್. ಪನ್ನೀರ್ ಅನ್ನೋದು ತುಂಬ ಹೆಲ್ದಿ ಫುಡ್ಡು. ಸೊ ಇದರಲ್ಲಿ ನೀವು ರೆಗ್ಯುಲರಾಗಿ ಡಿಫ್ರೆಂಟ್ ಪನ್ನೀರ್ ಕರೀಸ್ ಮಾಡ್ಬೋದು. ಇದು ನಾನು ವೆರಿ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿರೋದು. ಸೊ ನೀವು ನೋಡಿ, ಇದನ್ನು ನೀವು ಮಾಡಿದರೆ ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳಿತೀನಿ. ಸೊ ಈ ಒಂದು ಕ್ಯಾಪ್ಸಿಕಮ್ ಪನ್ನೀರ್ ಕರಿ ನೀವು ಇದರಲ್ಲಿ ಮಾಡಿರೋದ್ರಿಂದ ನಿಮಗೆ ಹೆಲ್ದಿ ಅನಿಸುತ್ತೆ. ಸೊ ಮತ್ತು ವೆರೈಟಿ ಅನಿಸುತ್ತೆ, ಸಂಡೇ ಸ್ಪೆಷಲು ಅನಿಸುತ್ತೆ. ಓಕೆ, ಇನ್ನೊಂದು ವಿಡಿಯೋ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿದೆ, ನೋಡಿದರೆ ತಿನ್ಬೇಕು ಅನ್ನಿಸ್ತಾಯಿದೆ. ಪನ್ನೀರ್ ಸಹ ಸ್ಪ್ಲಿಟ್ ಆಗಿಲ್ಲ, ಎಲ್ಲವೂ ಕರೀಸು, ಕ್ಯಾಪ್ಸಿಕಮು, ಆನಿಯನ್, ಟೊಮೆಟೊ ಎಲ್ಲ ಸಜ್ಜಾಗಿ ಕಾಣಿಸ್ತಾ ಇದೆ. ತುಂಬ ಸೂಪರ್ ಆಗಿದೆ ಅನಿಸ್ತಾ ಇದೆ. ಬೇಗ ಚಪಾತಿ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಾ ಇದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನೂ ಚೆನ್ನಾಗಿರುತ್ತೆ, ಪೂರಿನೂ ಚೆನ್ನಾಗಿರುತ್ತೆ. ಒನ್ ಮೋರ್ ಥಿಂಗ್, ಫ್ರೈಡ್ ರೈಸ್ನು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈ ಒಂದು ಕರಿನ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡೆ ಕಲ್ತಿದ್ದು. ವೆರಿ ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು. ಇಷ್ಟು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಟೇಸ್ಟ್ನು ಚೆನ್ನಾಗಿದೆ ಅಂತೇಳಿ ನನ್ನ ಮಗಳು ಹೇಳಿದ್ಲು. ಸೊ ನೀವು ಟ್ರೈ ಮಾಡಿ ಕ್ಯಾಪ್ಸಿಕಮ್ ಪನ್ನೀರ್ ಕರಿ. ಓಕೆನಾ? ಬಾಯ್. ಇನ್ನೊಂದು ವಿಡಿಯೋದೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಗುಡ್ ಡೇ.